ಡಿಕೆ ಸರ್ಕಾರ ವೀರಶೈವ ಲಿಂಗಾಯತ ಮಹಾಸಭಾ ಆಕ್ಟಿವ್ ಆಗಿದೆ. ಡಿಕೆ ಆಡಳಿತದಲ್ಲಿ ಲಿಂಗಾಯತರನ್ನ ಮರಿಬೇಡ್ರಿ ಅಂತ ಹೇಳ್ಬಿಟ್ಟು ಮಹಾಸಭಾ ಹೇಳಿರುವಂಥದ್ದು. ಡಿಕೆ ಸರ್ಕಾರ ವೀರಶೈವ ಲಿಂಗಾಯತ ಮಹಾಸಭಾ ಆಕ್ಟಿವ್. ಡಿಕೆ ಆಡಳಿತದಲ್ಲಿ ಲಿಂಗಾಯತರನ್ನ ಮರಿಬೇಡ್ರಿ ಅಂತ ಹೇಳ್ಬಿಟ್ಟು ಮಹಾಸಭಾ ಹೇಳಿರುವಂಥದ್ದು. ಸೊ ಈಶ್ವರ್ ಖಂಡ್ರೆ ಪರ ಲಿಂಗಾಯತ ಮಹಾಸಭಾ ಬ್ಯಾಟ್ ಬೀಸ್ತಾ ಇದೆ. ಈಶ್ವರ್ ಖಂಡ್ರೆಗೆ ಡಿಸಿಎಂ ಪಟ್ಟವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಮಹಾಸಭಾ ಪಟ್ಟನ್ನು ಹಿಡಿದು ಕೂತಿರುವಂಥದ್ದು. ಲಿಂಗಾಯತ ಸಂಪ್ರದಾಯದ ಬಗ್ಗೆ ಡಿಕೆಶಿಗೆ ಅಪಾರ ಗೌರವ ಇದೆ. ಸಂತ ಅಜ್ಜಯ್ಯರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಡಿಕೆಶಿ. ಲಿಂಗಾಯತರೆಲ್ಲದವರು ಕೂಡ ಈಗ ಬಸವ ಸಿದ್ಧಾಂತ ಪಾಲನೆ ಮಾಡ್ತಾ ಇದ್ದಾರೆ. ಹಿಂದೆ HTD ಲಿಂಗ ದೀಕ್ಷೆಯನ್ನ ಪಡೆದು ಮಾಂಸಾಹಾರ ತ್ಯಜಿಸಿದ್ರು. ಬಸವಣ್ಣನನ್ನ ಸಾಂಸ್ಕೃತಿಕ ಐಕಾನ್ ಆಗಿ ಘೋಷಿಸಿದ್ದು ಸಿದ್ದರಾಮಯ್ಯ. ಈ ಬಾರಿ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ಬೇಕು. ಸೊ ವೀರಶೈವ ಸಮುದಾಯಕ್ಕೆ ಡಿಸಿಎಂ ಪಟ್ಟವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಮಹಾಸಭಾ ಮನವಿಯನ್ನ ಮಾಡ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಪರ ಲಿಂಗಾಯತ ಮಹಾಸಭಾ ಬ್ಯಾಟ್ ಬೀಸ್ತಾ ಇದ್ದಾರೆ. ಈಶ್ವರ್ ಖಂಡ್ರೆಗೆ ಡಿಸಿಎಂ ಪಟ್ಟವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಮಹಾಸಭಾ ಪಟ್ಟಣ ಹಿಡಿದಿರುವಂಥದ್ದು. ಲಿಂಗಾಯತ ಸಂಪ್ರದಾಯದ ಬಗ್ಗೆ ಡಿಕೆಶಿಗೆ ಅಪಾರ ಗೌರವ ಇದೆ. ಸೊ ಸಂತ ಅಜ್ಜಯ್ಯರ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತಾರೆ ಡಿಕೆಶಿ. ಸೊ ಲಿಂಗಾಯತರ ಅಲ್ಲದವರು ಕೂಡ ಈ ಬಸವ ಸಿದ್ಧಾಂತವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಹಿಂದೆ HTD ಲಿಂಗ ದೀಕ್ಷೆಯನ್ನು ಪಡೆದು ಮಾಂಸಾಹಾರವನ್ನು ತ್ಯಜಿಸಿದ್ರು. ಸೊ ಬಸವಣ್ಣನನ್ನು ಸಾಂಸ್ಕೃತಿಕ ಐಕಾನ್ ಆಗಿ ಘೋಷಿಸಿದ್ದಂತಹ ಸಿದ್ದು ಈ ಬಾರಿ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ಬೇಕಾಗತ್ತೆ. ಸೊ ಹಾಗಾಗಿ ವೀರಶೈವ ಸಮುದಾಯಕ್ಕೆ ಡಿಸಿಎಂ ಪಟ್ಟವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಮಹಾಸಭಾ ಮನವಿಯನ್ನು ಮಾಡ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಪರ ಲಿಂಗಾಯತ ಮಹಾಸಭಾ ಬ್ಯಾಟಿಂಗ್ ಬೀಸ್ತಾ ಇರುವಂಥದ್ದು. ಈಶ್ವರ್ ಖಂಡ್ರೆಗೆ ಡಿಸಿಎಂ ಪಟ್ಟವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಮಹಾಸಭಾ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಲಿಂಗಾಯತ ಸಂಪ್ರದಾಯದ ಬಗ್ಗೆ ಡಿಕೆಶಿಗೆ ಅಪಾರ ಗೌರವ ಇದೆ ಕೂಡ ಅಂತ ಹೇಳ್ತಾ ಇದ್ದಾರೆ. ಸಂತ ಅಜ್ಜಯ್ಯರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಡಿಕೆಶಿ. ಲಿಂಗಾಯತರೆಲ್ಲದವರು ಆಗಿದ್ರು ಕೂಡ ಈಗ ಬಸವ ಸಿದ್ಧಾಂತವನ್ನು ಪಾಲನೆ ಮಾಡ್ತಾರೆ.